ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ವಿಲನ್ ಸೆಟ್ನಲ್ಲಿ ಹೊಸ ಬಿರುಗಾಳಿ ಹವಾ. ಎಸ್, ಸುಂಟ್ರುಗಾಳಿ ಮತ್ತು ಬಿರುಗಾಳಿಯಿಂದ ಪ್ರೇಮ್ ನಿರ್ದೇಶನದ ದ ವಿಲನ್ ಚಿತ್ರತಂಡ ತುತ್ತಾಗಬೇಕಿದ್ದ ಪರಿಸ್ಥಿತಿ ಬಂದಿತ್ತು. ಮಿಥುನ್ ಚಕ್ರವರ್ತಿ ಅವರ ಭಾಗದ ಚಿತ್ರೀಕರಣ ಮುಗಿಸಿದ್ದ ನಿರ್ದೇಶಕ ಬೆಳಗಾವಿಯ ಜುಳುಜುಳ ಬಿಸಿಲಲ್ಲಿ ಸುದೀಪ್ ಅವರ ಭಾಗವನ್ನ ಶೂಟ್ ಮಾಡ್ತಿದ್ರು. 42 ಡಿಗ್ರಿ ಉಷ್ಣಾಂಶದಲ್ಲಿ ನಡೀತಿದ್ದ ಚಿತ್ರೀಕರಣ ಇನ್ನೇನು ಮುಗಿಸ್ಬೇಕೆನ್ನುವಷ್ಟರಲ್ಲಿ ಬೀಸಿದ ಬಿರುಗಾಳಿ ಹಾಕಿದ್ದ ಸೆಟ್ನನ್ನೇ ಕಿತ್ಕೊಂಡು ಹೋಗಿದೆ. ಕೆಲವು ದೃಶ್ಯಗಳಲ್ಲಿ ಕೃತಕ ಬಿರುಗಾಳಿ ಬೀಸುವಂತೆ ಮಾಡಲು ವಿಶೇಷ ಫ್ಯಾನ್ಗಳನ್ನ ಅಲ್ಲಿ ಅನುಷ್ಠಾನ ಮಾಡಿದ್ರಂತೆ. ಆದ್ರೆ ನಿಜಕ್ಕೂ ಬೀಸಿದ್ದ ಬಿರುಗಾಳಿ ಅವುಗಳನ್ನ ಧ್ವಂಸ ಮಾಡಿದೆ. ಗಾಳಿ ಎಷ್ಟು ವೇಗವಾಗಿ ಬೀಸಿತ್ತಂದ್ರೆ ಬಹುತೇಕ ನಮ್ಮನ್ನ ತೂರಿಸಿಕೊಂಡು ಹೋಗುವಂತಿತ್ತು. ನಾನು ಮತ್ತು ಸುದೀಪ್ ಒಬ್ಬರನ್ನೊಬ್ಬರು ಬಿಗಿಯಾಗಿ ಹಿಡ್ಕೊಂಡಿರೋದ್ರಿಂದ ನಮ್ಮನ್ನ ರಕ್ಷಿಸಲು 10 ಜನ ಸುತ್ತುವರೆದಿದ್ರು. ಅಲ್ಲದೆ ಸೆಟ್ ನಲ್ಲಿ 300 ಜನರ ಚಿತ್ರತಂಡ ನೆರೆದಿತ್ತು. ಎಲ್ಲರಿಗೂ ಉಸಿರಾಟವೇ ಕಷ್ಟವಾಗಿ ಹೋಯ್ತು ಎಂದು ವಿವರಿಸುವ ನಿರ್ದೇಶಕ, ಯಾವುದೇ ಹಾನಿಯಾಗದೆ ಎಲ್ಲರೂ ಉಳಿದುಕೊಂಡಂತೆ ಅದೃಷ್ಟ ಎಂತಾರೆ. ಆದ್ರೆ ಚಿತ್ರೀಕರಣಕ್ಕಾಗಿ ಹಾಕಿದ್ದ ಇಡೀ ಸೆಟ್ ಬಿರುಗಾಳಿಗೆ ಧ್ವಂಸವಾಯಿತಂತೆ. ಇದರ ನಷ್ಟ ಲೆಕ್ಕ ಹಾಕುವ ಮನಸ್ಥಿತಿ ಸದ್ಯಕ್ಕೆ ನಾನಿಲ್ಲ. ಶೂಟಿಂಗ್ ನೋಡಲು ಬಂದಿದ್ದವರು ಕೂಡ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಎಂಬುದು ನನಗೆ ನೆಮ್ಮದಿ ಎನ್ನುವ ಪ್ರೇಮ್ ಈ ದೃಶ್ಯವನ್ನ ಸಿನಿಮಾದಲ್ಲಿ ಉಳಿಸಿಕೊಳ್ಳಲು ನಿರ್ಧರಿಸಿದ್ದಾರೆ ಕೂಡ. ಈಗ ಬೆಳಗಾವಿಯ ಚಿತ್ರೀಕರಣ ನಂತರ ಚಿತ್ರತಂಡ ಲಂಡನ್ಗೆ ತೆರಳಲಿದೆ. ಅಲ್ಲಿ ಶಿವರಾಜ್ ಕುಮಾರ್ ಮತ್ತು ಆಮಿ ಜಾಕ್ಸನ್ ಅವರನ್ನೊಳಗೊಂಡ ದೃಶ್ಯಗಳನ್ನ ಚಿತ್ರೀಕರಿಸಿಕೊಳ್ಳಲಾಗುತ್ತಂತೆ. ಒಟ್ಟಾರೆ ವಿಲನ್ ಸೆಟ್ ನಲ್ಲಿ ಬೀಸಿದ್ದ ಸುಂಟ್ರಗಾಳಿ ಬಿರುಗಾಳಿ ನೋಡಿ ಇಡೀ ಚಿತ್ರತಂಡವೇ ಸುಸ್ತಾಗಿ ಹೋಗಿದೆ. ಸ್ಯಾಂಡಲ್ವುಡ್ ನ ಮತ್ತಷ್ಟು ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾರೆ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.